ಹಾವೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕಾರ್ಯಕ್ರಮ ಜರುಗಿತ್ತು. ಕಾರ್ಯಕ್ರಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ಕೃಷ್ಣೇಗೌಡ ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಹೋಬಳಿ ಮಟ್ಟದ ಪದಾಧಿಕಾರಿಗಳು, ಗ್ರಾಮ ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಬಂದಂತಹ ಪದಾಧಿಕಾರಿಗಳು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ವಿಶೇಷವಾಗಿ ಮಹಿಳಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಮಹಿಳೆಯರು ಎಲ್ಲಾ ರಂಗದಲ್ಲೂ ಸಹಿತ ಮುಂದೆ ಬರಬೇಕೆನ್ನುವ ಧ್ಯೇಯವಾಕ್ಯದೊಂದಿಗೆ ತುಂಬಾ ಅರ್ಥಗರ್ಭಿತವಾಗಿ ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ತಾಲೂಕು ಅಧ್ಯಕ್ಷರ ಪದಗ್ರಹಣ ದಿನಾಂಕ 28/9/2025 ಬೆಳಗ್ಗೆ 12 ಗಂಟೆಗೆ ಹಾವೇರಿ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಕುರಿತು ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರು ಹಾವೇರಿ ಜಿಲ್ಲೆಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರನ್ನಾಗಿ ಆನಂದ್ ಮುರುಡಪ್ಪನವರ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಪ್ರೇಮಲತಾ ಮುದ್ದಿಯವರನ್ನು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿ ಆಯ್ಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷ ನಾಗರಾಜ್ ಮಡಿವಾಳರ್, ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಸತೀಶ್ ಬಿಎಂ, ರಾಮನಗರದ ಅಧ್ಯಕ್ಷರಾದ ಪ್ರದೀಪ್, ಬೆಳಗಾವಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಜೋಶಿ, ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ಗೀತಾ ಅರಳಿಮಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಗೋಣೆ ಮನ್ನಾವರ್ ಕಾರ್ಯಾಧ್ಯಕ್ಷರಾದ ಆನಂದ ಹಡಪದ್, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಹಡಪದ್, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್, ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದ ಮಹೇಶ್ ಪವಾಡಿ, ಸವಣೂರು ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಮೈಲಾರ, ಹಾವೇರಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಸಿದ್ದಣ್ಣನವರ್ ಮತ್ತು ಮಾರುತಿ ತಾಂಬ್ಳೆ, ಹಾನಗಲ್ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಮಾರುತಿ ಮಡಿವಾಳ, ಜಿಲ್ಲಾ ತಿರುಕಪ್ಪ ತಿಮ್ಮಣ್ಣನವರ್, ಮಹಲಿಂಗಪ್ಪ ದೇವಗೇರಿ, ಯುವ ಘಟಕದ ಅಧ್ಯಕ್ಷರು ಸವನೂರು ಶಂಭುಕೇರಿ, ಯುವ ಘಟಕದ ಅಧ್ಯಕ್ಷರು ಶಿಗ್ಗಾಂವ್, ರವಿ ಕಡಕೋಳ, ಶಿವಾನಂದ್ ಚಾಕಲಬ್ಬಿ, ರುಕ್ಮಿಣಿ ಹುಲಿಕಟ್ಟಿ, ರೂಪಾ ಭಂಗಿ, ಲಕ್ಷ್ಮೀ ಮೇಲ್ಮುರಿ, ಆರತಿ ವಾರಂಗ, ಮಹದೇವಪ್ಪ ಅಳಲಗೇರಿ, ನಿಂಗರಾಜ್ ಮರಡಿ, ಇನ್ನು ಜಿಲ್ಲೆಯ ಸಮಸ್ತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು, ಮಹಿಳಾ ಅಧ್ಯಕ್ಷರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ವರದಿ ಮಲ್ಲಿಕಾರ್ಜುನ ಹಾವೇರಿ, ಪ್ರಜಾಪವರ್ ಟಿವಿ. ಮಹಿಳಾ ಆಯೋಗ ಕೆಲಸ ಇದೆ. ಯಾವುದೇ ಆಯೋಗಗಳು ಯಾವೇ ಇಲಾಖೆಗಳು ಒಬ್ಬರ ಗುಲಾಮರಾಗೆ ಕೆಲಸ ಮಾಡ್ತಕ್ಕಂಥದ್ದು. ಇದು ಹೊಂದ್ಕೊಂಡ್ ಕಳ್ಳರ ಸಂತ್ಕೋದಂಗೆ ಇದು ವ್ಯವಸ್ಥೆ. ಇವತ್ತು ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ನಮ್ಮ ತೆರಿಗೆನ 100 ಕೋಟಿ ಲೂಟಿ ಹೊಡಿತಾರೆ. ನಾವ್ ಯಾರು ಕೇಳೋದ. ಇವತ್ತೇನೋ ನನ್ನ ಗೆಳೆಯರೊಂದಷ್ಟು ಜನ ಕೇಳುವಂತ ಮನಸ್ಸುಗಳು ಬಂದಿದ್ದಾವೆ. ನಮ್ಮ ನಿಕಂಡ ಬಹಳ ಅತಿ ಕಮ್ಮಿ ಇದ್ರಲ್ಲಿ ಅವ್ರ ಗ್ರಾಮಗಳಲ್ಲಿದ್ದಂತ ಸಮಸ್ಯೆಗಳನ್ನ ಇವತ್ತು ನಿಮ್ಗೆ ಹೇಳ್ತೀನಿ. ಪರಿಹಾರನೇ ಸಿಕ್ಕಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ನನ್ನ ಕಾರ್ಯಕರ್ತರು ಅವರೇ ಸರಿ ಮಾಡ್ಕೊಳ್ಳುವಂತ ಅಧಿಕಾರಿಗಳಿಗೆ ಚಿಮಾರೆ ಹಾಕಿ ಕೆಲಸ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ನಾವೇನ್ ಕೇಳಿಲ್ಲ ಅಂದ್ರೆ ಯಾರು ಕೂಡ ಮಾಡಲ್ಲ ಅಂತಕ್ಕಂಥದ್ದು. ತಾಯಿ ಇವತ್ತು ಮಗು ಹತ್ರನೇ ಆಡ್ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗಾಗಿ ಹೆಣ್ಮಕ್ಳು ವಿಶೇಷವಾಗಿ ನಮ್ಮ ಸಂಘಟನೆ ಯಾರೇ ಕಾರ್ಯಕರ್ತರಲ್ಲಿ ಗೌರವಿತರು ಕಾಣ್ತಕ್ಕಂಥ ಗೌರವಿತರು ನಡೆಸ್ಕೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅವ್ರ ಹಿನ್ನೆಲೆ ಅವ್ರ ನಡೆಬಂದಾರಿ ಮತ್ತು ಅವ್ರು ಏನು ಎತ್ತಂತವು ಯಾರು ಕೂಡ ಕೆಟ್ಟಾಗಿ ನೋಡಕ್ ಹೋಗ್ಬೇಡಿ. ದಯಮಾಡಿ ಹೆಣ್ಣು ಮಕ್ಕಳನ್ನ ಗೌರವಿತರು ಕಾಣ್ತಕ್ಕಂಥ ವ್ಯವಸ್ಥೆ ಸಮಾಜ ಇವತ್ತು ಅವರ ಒಂದು ಇದಕ್ಕೆ ನಾವು ಯಾವಾಗಲೂ ಕೂಡ ಸ್ಫೂರ್ತಿಯಾಗಿ ಅವ್ರನ್ನ ಮುಂದೆ ಬಿಟ್ಟು ನಾವೆಲ್ಲ ಹಿಂದೆ ಹೋಗಿ ಅವ್ರಿಗೆ ಬೆಂತಟ್ಟುವಂತ ಕೆಲಸ ಮಹಿಳೆಯರು ಮಾಡಿದ್ರೆ ಮಾತ್ರ ಸಮಾಜ ಶುದ್ಧ ಆಗ್ತದೆ. ಮತ್ತೆ ನೀವು ಮಹಿಳೆಯರು ಯಾವಾಗಲೂ ಕೂಡ ಚುನಾವಣೆ ಬಂದಾಗ ಚುನಾವಣೆ ಮಾಡನ್ನ ವಿರೋಧ ಮಾಡ್ತಕ್ಕಂಥದ್ದು ಕಲೀರಿ. ಚುನಾವಣೆ ಬಂದಾಗ ದೇವ್ರು ಬಂದ್ಬಿಡ್ತಾರೆ ನಿಮ್ಗೆಲ್ಲ ಒಂದು 6 ತಿಂಗಳು ಅವನಿಗೂ ಚೆಯ್ಯಿ, ಇವನಿಗೂ ಚೆಯ್ಯಿ, ಅವನಿಗೂ ಚೆಯ್ಯಿ. ಅವನಾಗ ಏನ್ ಮಾಡ್ತಾನೆ ಅಂತ ಗೊತ್ತಿದೆ. ಬೆಂಗಳೂರಿನಲ್ಲಿ 4 ಹಾಕ್ತಾನೆ AC ರೂಮಲ್ಲಿ ಕೂತ್ಕೊಂಡು ಚುನಾಯಿತ ಪ್ರತಿನಿಧಿಗಳು. ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾವು. ಆದ್ರೆ ಎಷ್ಟು % ಏನ್ ಬರ್ಬೋದು? ಒಂದು ರಾಜ್ಯ ಎಲ್ಲ ಹುಡ್ಕೊಂಡ್ರೆ ಒಂದು 15 ಜನ ಒಳ್ಳೆಯವ್ರು ಬರ್ಬೋದೇನೋ. ಅವ್ರಿಗೂ ಕೂಡ ಇಲ್ಲಿ ಶಾಸಕರಾಗಿ ಪಾಪ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಭ್ರಷ್ಟಾಚಾರದ ಮಧ್ಯದಲ್ಲಿ. ಹಾಗಾಗಿ ಇವತ್ತು ಇದೊಂದೇ ಜಿಲ್ಲೆಯಲ್ಲ, ಎಲ್ಲ ಜಿಲ್ಲೆಯಲ್ಲೂ ಈ ಸಮಸ್ಯೆ ಇದೆ ರೀ. ಉತ್ತರ ಕರ್ನಾಟಕದ ಭಾಗದಲ್ಲಿ
ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದೆ. ಇವತ್ತು ನಿಮ್ಗೆ ಹೇಳ್ತೀನಿ ಒಂದು ಸತ್ಯನ, ಇವತ್ತು ನಿಮಗೆ ಉಚಿತವಾಗಿ ಏನೋ ಸರ್ಕಾರ ಕೊಡ್ತದೆ ಅಂತಾರಲ್ಲ, ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ಯಾರೇ ಮುಖ್ಯಮಂತ್ರಿ ಆಗಲಿ ಸಚಿವರಾಗ್ಲಿ ಸರ್ಕಾರ ಕೊಡ್ತಾ ಇಲ್ಲ. ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ಕೊಡ್ತಾವ್ರೆ. ನಿಮ್ಮ ಮೇಲೆ ಸಾಲ ಒರೆಸಿ 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 ನಿಮಗೆ ಕೊಡ್ತಾವ್ರೆ. ನಾವು ಕೊಟ್ಟು ಅನ್ನುವಂತ ಒಂದು ಏನೋ ಎಲ್ಲರೂ ಇಲ್ಲಿದ್ದೀರಿ. ನೂತನವಾಗಿ ಬಹಳ ಬಲವಿಪದಿಷ್ಠ ನಾಯಕರುಗಳು ಬಂದಿದ್ದಾರೆ. ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಕೂಡ ಸಾಕಷ್ಟು ನೂತನವಾಗಿ ನೀವು ಪದಾಧಿಕಾರಿಗಳಾಗಿದ್ದೀರಿ. ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಏನೋ ಇವತ್ತು ಪತ್ರ ಕೊಟ್ಟರು, ನಾವು ತಗೊಂಡ್ವಿ, ಮನೇಲಿ ಮನಿಕೊಂಡ್ವಿ ಅಂದ್ರೆ ದಯಮಾಡಿ ಸಂಘಟನೆಯಲ್ಲಿ ಮಾಡೋದ್ರ ಅವಶ್ಯಕತೆ ಇಲ್ಲ ಅಂತದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ನಾನು ಒಂದು ಯಾವಾಗಲೂ ಪ್ರತಿಪಾದನೆ ಮಾಡ್ತೀನಿ, ಬದುಕು ಕೂಡ ಬಹಳ ಮುಖ್ಯ. ಬದುಕು ಚೆನ್ನಾಗಿ ಇಟ್ಕೊಂಡು ಸಂಘಟನೆಯನ್ನು ಕಟ್ಟಿ. ನೀವು ಬದುಕು ಅತಂತ್ರ ಮಾಡಿಕೊಂಡು ಸಂಘಟನೆಗಳು ಕಟ್ಟಬೇಡಿ. ನೀವು ಬದುಕು ಹಸನಾಗಿದ್ರೆ ಮಾತ್ರ ಸಂಘಟನೆಗೆ ನೀವು ಶಕ್ತಿ ತುಂಬಲಿಕ್ಕೆ ಆಗ್ತದೆ. ಹಂಗಾಗಿ ಬದುಕಿನ ಜೊತೆಗೆ ಹೋರಾಟವಿರಲಿ, ಬದುಕಿನ ಜೊತೆಯಲ್ಲಿ ಸಂಘಟನೆ ಇರಲಿ. ಆಗ ಮಾತ್ರ ಸಂಘಟನೆಗೆ ನೀವು ಒಂದಿಷ್ಟು ಕೊಟ್ಟ ಕೊಡುಗೆ ಅಂತಕ್ಕಂಥದ್ದನ್ನ ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ದಯಮಾಡಿ ನಮ್ಮ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ, ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಪ್ರಬಲವಾಗಿರ್ತದೆ. ತಾಲೂಕು ಅಧ್ಯಕ್ಷರು ಕೂಡ ಪ್ರಬಲವಾಗಿ ಅಲ್ಲಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಬೇಕಾಗ್ತದೆ. ಆಗ ಮಾತ್ರ ನ್ಯಾಯ ಸಿಕ್ಕೋದು. ಎಂಥ ಅಧಿಕಾರಿಯಾಗಿರ್ಲಿ, ಎಂಥ ತೋಳ್ಬರ ಇರಲಿ, ಹಣ ಬರ ಇರಲಿ, ನಾವೆಲ್ಲ ನೋಡಿದ್ದೀವಿ. ನಾವೆಲ್ಲ ಹಣ ನೋಡೇ ಬಂದಿರೋದು. ನಾವು ಕೂಡ ಎಲ್ಲ ಕಂಡಿದ್ದೀವಿ ಇಂಥ ಅಧಿಕಾರಿಗಳನ್ನ. ಆದರೆ ಯಾವುದೇ ಹೋರಾಟಕ್ಕೆ ಹೋಗ್ಬೇಕಾದ್ರೆ ಅಧ್ಯಯನ ಇರಲಿ, ಅಧ್ಯಯನ ಇಲ್ಲದೆ ಹೋಗ್ಬೇಡಿ. ತಿಳುವಳಿಕೆ ಇರಬೇಕಾದ್ರೆ ಆಳವಾಗಿ ಅಧ್ಯಯನ ಮಾಡಿ, ಚರ್ಚೆ ಮಾಡಿ, ಕಾನೂನು ಸಲಹೆಗಳು ಕೇಳಿ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ, ಅಧ್ಯಯನ ಮೂಲಕ ಅಧಿಕಾರಿಗಳು ಉತ್ತರ ಕೊಡಬೇಕಾಗ್ತದೆ. ಯಾವ ಇಲಾಖೆಯಲ್ಲಿ ನಾನು ಏನ್ ಮಾಡ್ಬೇಕು, ಯಾವ ಹೋರಾಟವನ್ನು ಇಟ್ಕೋಬೇಕು, ಅಧಿಕಾರಿನ ನಾವ್ ಹೆಂಗ್ ಎಳಿಬೇಕು. ಯಾಕೆಂದ್ರೆ ಸಾಕಷ್ಟು ಇಲಾಖೆಗಳಿದ್ದಾವೆ, ತನಿಖಾ ಇಲಾಖೆಗಳಿದ್ದಾವೆ. ಆದ್ರೆ ಯಾವ ಕೂಡ ಸತ್ತಿದ್ದಾವೆ, ಎಲ್ಲವೂ ಸತ್ತಿದ್ದಾವೆ. ಯಾರು ಕೂಡ ಸರಿ ಮಾಡುವಂತ ವ್ಯವಸ್ಥೆ ಇಲ್ಲ. ಆದ್ರೆ ಇವತ್ತು ನಾವು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಮ್ಮ ರಾಜ್ಯನ ದಿವಾಳಿ ದಿಕ್ಕ ತಾಂಡೋಗಿರ್ತಕ್ಕಂಥದ್ದ ನೀವು ಇವತ್ತು ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಿದೆ ರಾಜ್ಯದಲ್ಲಿ. ಇದು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಬೆಂಗಳೂರು ರಸ್ತೆಗಳು ಇಷ್ಟಿದ್ದಾವೆ. ನಾವು ಬರ್ಬೇಕಾದ್ರೆ ವಿಜಯಪುರ ಜಿಲ್ಲೆ ರಸ್ತೆ ಬರ್ಬೇಕಾದ್ರೆ ರಸ್ತೆಗಳು ಹೆಂಗಿದಾವೆ, ನಾವು ದನ ಮೇಸಕ್ಕೆ ಗಿಡಕೋಗ್ತಿದ್ದೋ, ಹಿಂಗೆ ಹಳ್ಳ ಕೊಳ್ಳ ಎಲ್ಲ ಏನಿದೆ ಆ ಪರಿಸ್ಥಿತಿ ಇವತ್ತು ರಸ್ತೆಗಳು. ಅಂದ್ರೆ ನೀವು ಮೂಲಭೂತ ಸೌಲಭ್ಯಗಳೇ ನಿಮಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಮತ್ತೇನ್ ಮಾಡ್ತೀರಿ ನೀವು? ಅಂದ್ರೆ ಮೂಲಭೂತ ಸೌಲಭ್ಯಗಳು ಜನರಿಗೆ ಪ್ರಮುಖವಾಗಬೇಕು. ಕುಡಿಯೋ ನೀರು ಕೂಡ ತಯಾರಿಲ್ಲ, ರಸ್ತೆಗಳಿಲ್ಲ, ಆಸ್ಪತ್ರೆ ಬಿಲ್ಡಿಂಗ್ ಮಾತ್ರ ಅದೇ, ಅದಕ್ಕೆ ಬೇಕಾದಂತ ಸವಲತ್ತಿಲ್ಲ. ರಾಕ್ಷಸರಂತೆ ನಡ್ಕೊಳ್ತಕ್ಕಂತ ಒಂದು ಸಮಾಜ ಇದೆ. ಅಂತವ್ರನ್ನ ದಮನ ಮಾಡ್ಲಿಕ್ಕೆ, ಮಕ್ಕಳಿಗೆ ಅತ್ಯಾಚಾರ ಮಾಡ್ತಕ್ಕಂಥವ್ರಿಗೆ ಸಾರ್ವಜನಿಕವಾಗಿ ನೀವು ಪಾಠ ಕಲಿಸಿ, ಆಮೇಲೆ ಬೇಕಾದ್ರೆ ತನಿಖೆ ಕೊಡಿ. ಇಂಥ ವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ಸಂಘಟನೆ ನಿಮ್ ಜೊತೆಲಿ ಪ್ರಾಮಾಣಿಕವಾಗಿ ಇರ್ತೀವಿ. ನಾವ್ ಯಾವಾಗಲೂ ಕೂಡ ಇಲ್ಲೇನೋ ಸಿಕ್ತು ಮಾತಾಡಿದ್ವಿ ಅಂತ ನಾವು ಸಂಘಟನೆ ಇದು ಹೇಳಿ ಕೇಳಿ ಸ್ವಾಭಿಮಾನಿ ಬಣ. ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ನಾನಾಗ್ಲಿ, ನನ್ನ ಕಾರ್ಯಕರ್ತರಾಗ್ಲಿ, ನನ್ನ ಮಹಿಳಾ ಘಟಕ ಆಗಲಿ, ನನ್ನ ಯುವ ಮಿತ್ರರಾಗ್ಲಿ ನಿಮ್ ಜೊತೆಲಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಯಾರು ಕೂಡ ಅನುಮಾನದಿಂದ ಸಂಘಟನೆ ನೋಡಬೇಡಿ, ನಾಯಕತ್ವ ನೋಡಬೇಡಿ. ನಿಮ್ ಜೊತೆಲಿ ಪ್ರಾಮಾಣಿಕವಾಗಿ ನಾವು ಸ್ಪಂದಿಸುವಂತ ಸಂದರ್ಭದಲ್ಲಿ ತಾಳ್ಮೆ ಇರಲಿ. ಯಾಕೆಂದ್ರೆ ನಾವು ಹೇಳಿದ ತಕ್ಷಣ ಯಾವುದು ಆಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಇವತ್ತು ಪರಿಸ್ಥಿತಿ ಸಾಕಷ್ಟು ಜಡ್ಡಿಡಿದಂಥವ್ರನ್ನ ಚುರುಕುಗೊಳಿಸಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತದೆ. ಆದ್ರೆ ಪರಿಹಾರ ಅಂತೂ ಕೊಡೋವರೆಗೂ ನಾವು ಬಿಡೋದಿಲ್ಲ. ಸಾತ್ವಿಕಾಂತೆ ಕಾರಣವರೆಗೂ ಹೋರಾಟ ಮಾಡ್ತೀವಿ, ನಿಮ್ ಜೊತೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಈ ಸಭೆಗೆ, ನನ್ನ ಕಾರ್ಯಕರ್ತರಾದಂಥ ಸಭೆಗೆ ಹೆಚ್ಚು ಹೆಣ್ಮಕ್ಳು ಬಂದಿದ್ರಿ. ಇವತ್ತಿನ ದಿವಸ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳ ಪದಗ್ರಹಣ ಮತ್ತು ಜಿಲ್ಲಾ ಸಮಿತಿಗಳ ಪದಗ್ರಹಣ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜ್ಯಾಧ್ಯಕ್ಷರಾದಂಥ ಪಿ ಕೃಷ್ಣೇಗೌಡರಿಗೆ ನಮ್ಮ ಹಾವೇರಿ ಜಿಲ್ಲೆಯ ಸಮಸ್ತ ನಮ್ಮ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆದಿದ್ದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಲ್ಲ ಆಮೇಲೆ ಅವರೆಲ್ಲ ಬರ್ಬೇಕಲ್ಲ ಆಯ್ಕೆ ಆಗಲಿ. ಆಮೇಲೆ ನೀವು ಅವ್ರ